ಬಿರಿಯಾನಿ ಫೇಮಸ್ಸು, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಹಲೋ ಫ್ರೆಂಡ್ಸ್, ನಾನು ರೇಖಾ ಜೆನಿ. ಈಗ ಬಂದಿರುವಂಥ ಜಾಗ ಯಾವುದು ಅಂದರೆ ಈ ಒಂದು ವಿಜಯನಗರಲ್ಲಿ ಲೊಕೇಟೆಡ್ ಆಗಿರುವ NGT ನಾಟಿ ಸ್ಟೈಲ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಫುಡ್ಡು ಯಾವ ಥರ ಇದೆ, ಫುಡ್ ವೆರೈಟೀಸ್ ಏನು, ಪ್ರೈಸ್ ಏನು ಅಂತ ಹೇಳಿಬಿಟ್ಟು ನಾನು ನಿಮಗೆ ರಿವ್ಯೂ ಮಾಡ್ತೀನಿ. ಮತ್ತು ಅಡ್ರೆಸ್ ಏನಿದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೋಬೋದು. ಸೊ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ಡೈರೆಕ್ಟು ಹೋಟೆಲ್ ಒಳಗೆ ಹೋಗ್ತೀನಿ, ಬನ್ನಿ. ಸೊ ಗ್ರೌಂಡ್ ಫ್ಲೋರ್ ಮಾತ್ರ ಅಲ್ಲದೆ ಇವ್ರದ್ದು ಬಂದು ಫಸ್ಟ್ ಫ್ಲೋರಲ್ಲಿ ಇದೆ ಈ ಒಂದು NGT ನಾಟಿ ಸ್ಟೈಲ್ ಏನಿದೆ ಅದು. ಸೊ ಇಲ್ಲಿ ಏನಿದೆ ಈ ಒಂದು ಫಸ್ಟ್ ಫ್ಲೋರ್ ವ್ಯೂ ಬಂದು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ನಿಜ ಈ ಒಂದು ಆಂಬಿಯನ್ಸ್ ಏನಿದೆ, ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ನೋಡ್ಬೋದು ನೀವು. ಸೊ ಇಲ್ಲಿ ಬಂದು ಏನಂದರೆ ಫ್ಯಾಮಿಲಿ ರೆಸ್ಟೋರೆಂಟ್ ಇದು ಆ್ಯಕ್ಚುಲಿ. ಸೊ ಇಲ್ಲಿ ಬಂದು ಫ್ಯಾಮಿಲೀಸ್ ಎಲ್ಲ ಕೂಡ ಬಂದು ಕೂತ್ಕೋಬೋದು. ತುಂಬ ಪೀಸ್ಫುಲ್ ಆಗಿದೆ ಈ ಒಂದು ಪ್ಲೇಸ್ ಏನಿದೆ ಇದು. ಏನು ಸರ್ ಇದು ನೀವು ಸ್ಪೆಷಲ್ ಆಗಿ ಇಟ್ಟಿದ್ದೀರಲ್ಲ, ಏನಕ್ಕೆ ಇದು? ಈಗ ಬರ್ತ್ಡೇ ಸೆಲೆಬ್ರೇಷನ್ಗೆ ಏನು ಚಾರ್ಜಸ್ ಇರಲ್ಲ, ಬಂದು ಕೇಕ್ ಕಟ್ ಎಲ್ಲ ಮಾಡ್ಬೋದು, ಕೇಕ್ ಕಟಿಂಗ್ ಎಲ್ಲ ಮಾಡ್ಬೋದು. ಓಕೆ, ಅಂದರೆ ಏನು ಚಾರ್ಜ್ ಏನು ಮಾಡಲ್ವಾ ನೀವು? ಓಕೆ, ಫ್ರೀ ಆಫ್ ಕಾಸ್ಟ್. ಹೌದ್ರಾ? ಪರವಾಗಿಲ್ಲ. ಎನಿ ಟೈಮಾ? ಎನಿ ಟೈಮ್ ಬರ್ಬೋದು. 365 days in 1 year. ಓಕೆ. ಇಲ್ಲೇ ಬರ್ತ್ಡೇ ಮಾಡಿಕೊಂಡು ಇಲ್ಲೇ ಫುಡ್ ಬಂದು ತಗೊಂಡು ಡೈನಿಂಗ್ ಮಾಡಿದ್ರೆ ಸಾಕು ಮಾಡಿದ್ರೆ ಸಾಕು. ಓಕೆ ಓಕೆ. ಸೊ ಈ ಒಂದು NGT ನಾಟಿ ಸ್ಟೈಲ್ ಏನಿದೆ ಇಲ್ಲಿ, ಈ ಒಂದು ಕಿಚನಲ್ಲಿ ಯಾವ ಥರ ಫುಡ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ನಾನು ಹಾಗೆ ಬಂದು ನಿಮಗೆ ತೋರಿಸ್ತೀನಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಇದು ಸರ್ ಬಿರಿಯಾನಿ ರೈಸ್ ಇದು. ಓಕೆ. ಮಟನ್ ಬಿರಿಯಾನಿ. ಹಾಂ. ಓಕೆ. ಚಿಲ್ಲಿ ಚಿಕನು. ಹಾಂ. ಓಕೆ. ಇದು ಚಿಕನ್ ಸುಕ್ಕ. ಚಿಕನ್ ಸುಕ್ಕ. ಹಾಂ. ಹಾಂ ಹಾಂ. ಇದು ಮಟನ್ ಚಾಪ್ಸು. ಮಟನ್ ಚಾಪ್ಸ್. ಓಕೆ. ಇದು ಕಾಲ್ ಸೂಪ್. ಕಾಲ್ ಸೂಪ್. ಇದು ಕೈಮಾ, ಮಟನ್ ಕೈಮಾ. ಮಟನ್ ಕೈಮಾನಾ? ಹಾಂ. ಓಕೆ ಓಕೆ. ಸೊ ಇದನ್ನ ನೋಡ್ಬೋದು, ಲೆಮನ್ ಚಿಕನು ಪ್ರಿಪೇರ್ ಮಾಡಿರೋದು. ಈ ಒಂದು ಟೆಕ್ಸ್ಚರ್ ನೋಡ್ಬೋದು. ಓಕೆ. ಇದೇನು ಸರ್ ಇದು? ನಲ್ಲಿ ಫ್ರೈ. ಓಕೆ ಓಕೆ. ಸೊ ನೋಡ್ಬೋದು ಮಟನ್ ನಲ್ಲಿ ಫ್ರೈ. ಸೊ ಈ ಒಂದು ಟೆಕ್ಸ್ಚರ್ ನೋಡಿ ಹೇಗಿದೆ ಅಂತ. ಫೈನ್. ಸೊ ಇದು ನೋಡ್ಬೋದು, ಯೂಶುವಲ್ ಆಗಿ ಚೈನೀಸ್ ಐಟಮ್ ಏನೆಲ್ಲ ಮಾಡ್ತಾರೆ, ಪ್ರಿಪೇರ್ ಮಾಡ್ತಾರಲ್ಲ, ಸೊ ಅದಕ್ಕೆ ಬಂದು ಈ ಚಿಕನ್ನ ಕೋಟಿಂಗ್ ಮಾಡಿ ಇಟ್ಟಿರ್ತಾರೆ. ಅಂದರೆ ಈ ಮಸಾಲೆಸ್ ನೋಡ್ಬೋದು ಈ ಚಿಕನ್ ಒಳಗೆ, ಅಂದರೆ ಲೈಕ್ ಕ್ರಿಸ್ಪಿಯಾಗಿ ಇರುತ್ತೆ ಇದು. ಸೊ ಇದಕ್ಕೆ ಬಂದು ಕೋಟಿಂಗ್ ಚಿಕನ್ ಅಂತ ಹೇಳ್ತಾರೆ. ಓಕೆ. ಚೈನೀಸ್ ಅಂದರೆ ಎಲ್ಲ ಏನೆಲ್ಲ ಬರುತ್ತೆ ಸರ್? ಚೈನೀಸ್ ಅಂದರೆ ಎಲ್ಲ ಲೆಮನು 65, ಚೈನೀಸ್ ಚಿಲ್ಲಿ, ಪುದೀನ ಚಿಕನ್, ಗಾರ್ಲಿಕ್ ಚಿಕನ್ ಎಲ್ಲ ಬರುತ್ತೆ ಮೇಡಮ್. ಇಷ್ಟು ಬರುತ್ತೆ. ಸೊ ಇದು ರೆಡಿಯಾಗಿರುತ್ತೆ ಇದೆ ಇವಾಗ. ಆಯಿಲಲ್ಲಿ ಫ್ರೈ ಮಾಡಿ ಇಡೋದು, ಮಸಾಲೆ ಹಾಕ್ಬಿಟ್ಟು ಲೈಟಾಗಿ. ಓಕೆ ಓಕೆ.
ಮುದ್ದೆ ಚಿಕನ್ ಸುಕ್ಕ, ಮುದ್ದೆ ಚಿಕನ್ ಸುಕ್ಕ. ಟೇಸ್ಟ್ ನೋಡೋಣ ಹೇಗಿದೆ ಅಂತ. NGT ನಾಟಿ ಸ್ಟೈಲ್. ಬಾಯಲ್ಲಿ ಇಟ್ಟಿದ ತಕ್ಷಣ ಖಾರ ನೆತ್ತಿಗೆ ಹತ್ತುತ್ತೆ, ಅಂದರೆ ಅಷ್ಟು ಟೇಸ್ಟ್ ಇದೆ. ಆಹಾ, ಆಹಾ. ಮಸಾಲೆ ಜಾಸ್ತಿ ತಿಕ್ ಮಸಾಲೆ ಇದೆ, ಕೋಕೋನಟ್ ಫ್ಲೇವರು ಜಾಸ್ತಿ ಇದೆ. ನನ್ನ ಪ್ರಕಾರ ಯೂಶ್ವಲಾಗಿ ಬೇರೆ ಕಡೆ ಇರೋ ಒಂದು ಟೇಸ್ಟ್ಗಿಂತ ಇಲ್ಲಿ ಖಂಡಿತ ಯೂನಿಕ್ ಟೇಸ್ಟ್ನ ಖಂಡಿತ ಫೀಲ್ ಮಾಡ್ತೀರಾ, ಅದಂತೂ ಕನ್ಫರ್ಮು. ಸಾಫ್ಟಾಗಿದೆ ಪೀಸು. ಸೊ ಟೇಸ್ಟ್ ಅಂತೂ ಡಿಫ್ರೆಂಟಾಗಿ ನಾವು ಇಲ್ಲಿ ಫೀಲ್ ಮಾಡ್ಬೋದು. ಈ ಒಂದು ಗ್ರೇವಿ ಕೂಡ ಅಷ್ಟೇ, ಗ್ರೇವಿ ಜೊತೆಗೆ ಈ ಒಂದು ಪೀಸು ವೆರಿ ಯೂನಿಕ್ ಟೇಸ್ಟು, ಖಂಡಿತ ಡಿಫ್ರೆಂಟಾಗಿರುತ್ತೆ. ನೀವು ಟ್ರೈ ಮಾಡಿ. ಮಸಾಲೆ ಬಂದು ಚೆನ್ನಾಗಿ ಹುರಿದಿದ್ದಾರೆ ಅನಿಸುತ್ತೆ, ಹುರಿದು ಬಿಟ್ಟು ಆಮೇಲೆ ಮಾಡಿದ್ದಾರೆ ಅನಿಸುತ್ತೆ. ಗರಂ ಮಸಾಲೆ ಫೀಲ್ ಮಾಡ್ಕೋಬೋದು. ಫುಲ್ ಟೇಸ್ಟು, ಸ್ಪೈಸಿ. ನೆಕ್ಸ್ಟು ನಾಟಿ ಸ್ಟೈಲ್ ಬಿರಿಯಾನಿನ ಟ್ರೈ ಮಾಡಿಬಿಡೋಣ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ನಾನು ತಿಂದು ಆನೆಸ್ಟ್ ರಿವ್ಯೂ ಮಾಡ್ತೀನಿ ಹೇಗಿದೆ ಅಂತ. ಪೀಸು ಎಷ್ಟು ಹಾಕಿದ್ದಾರೆ ಅಂತ ಅಂದರೆ, ಮತ್ತು ಇದರಲ್ಲಿ ಇರೋ ಸಫಿಷಿಯೆಂಟ್ ಪೀಸಸ್ ನೋಡ್ಬೋದು ಎಷ್ಟು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಈ ಬಿರಿಯಾನಿ. ಸೊ ಇಲ್ಲಿ ಇರುವಂಥ ಓಕೆ, ಡೈರೆಕ್ಟು ಟೇಸ್ಟ್ ನೋಡಿಬಿಡೋಣ ಹೇಗಿದೆ ಅಂತ ಈ ಒಂದು ಬಿರಿಯಾನಿ. ರೈಸ್ ನೋಡಿ ಉದ್ರಾಗಿದೆ ರೈಸು, ಆ ಒಂದು ಟೆಕ್ಸ್ಚರ್ ನೋಡಿ, ಲೈಟ್ ಗ್ರೀನಿಶು. ಮತ್ತು ಇದಕ್ಕೆ ಎಷ್ಟು ಆಯಿಲ್ ಬೇಕು, ಆಯಿಲ್ ನೋಡಿ ನನ್ನ ಕೈಯಲ್ಲಿ. ಸೊ ಆಯಿಲ್ ಫೀಲ್ ಮಾಡ್ಬೋದು, ಬಟ್ ಟೇಸ್ಟ್ ಇನ್ನೂ ಗೊತ್ತಿಲ್ಲ. ಟೇಸ್ಟ್ ನೋಡಿ ಹೇಳ್ತೀನಿ. ಆಹಾ, ಗರಂ ಮಸಾಲೆ ಇವ್ರದ್ದೇ ಆಗಿರುವಂಥ ರೆಸಿಪಿ ಹಾಕಿದ್ದಾರೆ. ಗರಂ ಮಸಾಲೆ ಫೀಲ್ ಮಾಡ್ಬೋದು. ಆ ಒಂದು ಲೀವ್ಸ್ ಎಲ್ಲ ಆ ಒಂದು ಫ್ಲೇವರ್ನ ಫೀಲ್ ಮಾಡ್ಬೋದು. ಟೇಸ್ಟು ಅಲ್ಟಿಮೇಟ್ ಆಗಿದೆ ಟೇಸ್ಟ್. ಪೀಸು ಸಾಫ್ಟ್ನೆಸ್ ನೋಡಿ ಹೇಗಿದೆ, ಬಿರಿಯಾನಿಯಲ್ಲಿ ಇರುವಂಥ ಪೀಸು. ಬಿರಿಯಾನಿಯಲ್ಲಿ ಇರುವಂಥ ಪೀಸ್ ಕೂಡ ಬಂದು ಸಾಫ್ಟಾಗಿ ಜ್ಯೂಸಿಯಾಗಿ ಫೀಲ್ ಆಗುತ್ತೆ. ಸೂಪ್ನೆಸ್ಸು ಫೀಲ್ ಮಾಡ್ಕೋಬೋದು ನಾವು. ಬಿರಿಯಾನಿ ಜೊತೆಗೆ ಈ ಒಂದು ಗ್ರೇವಿ ನೋಡಿ, ಬಿರಿಯಾನಿ ಚಿಕನ್ ಸುಕ್ಕ ಗ್ರೇವಿ. ಬಿರಿಯಾನಿನೇ ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ನಮಗೆ. ಆ ಒಂದು ಫೀಲು ಯೂನಿಕ್ ಲೆವೆಲಲ್ಲಿ ಇದೆ ಬಿರಿಯಾನಿ. ಅದ್ರ ಜೊತೆಗೆ ಈ ಒಂದು ಸೆಮಿ ಗ್ರೇವಿ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ಅಲ್ಟಿಮೇಟ್ ಆಗಿದೆ. ತುಂಬ ಹೈಲೈಟ್ ಆಗ್ತಾ ಇದೆ ಆ ಒಂದು ಬಿರಿಯಾನಿ ಮತ್ತು ಆ ಒಂದು ಸೆಮಿ ಗ್ರೇವಿ ಏನಿದೆ ಅದು. ಬಿರಿಯಾನಿ ಸಪ್ರೇಟು ಬೇರೆ ಟೇಸ್ಟು, ಚಿಕನ್ ಸುಕ್ಕ ಅನ್ನೋದು ಬೇರೆ ಟೇಸ್ಟ್ ಬರ್ತಾ ಇದೆ. ನೈಸ್. ಇದೇನಿದೆ, ಇದು ಸ್ವೀಟಾ? ಹೌದು, ಇದು ಸ್ವೀಟ್. ಹಾಂ, ಇದು ಚಾಕ್ಲೇಟು. ಒಂದು ಗೋಡಂಬಿ ಇದೆ, ಬೇರೆ ಇದೆ, ಬಟ್ ರೆಡಿ ಇಲ್ಲ. ಓಕೆ. ಸೊ ಇದೆಲ್ಲ ಪ್ರೈಸ್ ಏನಿದೆ ಸರ್? ಚಾಕ್ಲೇಟ್ ಎಷ್ಟಿದೆ ಪ್ರೈಸು? ಚಾಕ್ಲೇಟ್ 40, ಅದು ಮಾಮೂಲಿ ಸ್ವೀಟ್ ಬಿಡ 20. ಹಾಂ 20.
ಓಕೆ ಸೊ ಚಾಕ್ಲೇಟ್ ಇದು ಗೋಡಂಬಿ ಹೌದು. ಓಕೆ ಗೋಡಂಬಿ. ಕೋಲ್ಡು ಸ್ವೀಟು ಅದರದ್ದು ಫ್ರೆಶ್ನೆಸ್ಸು ಫೀಲ್ ಮಾಡ್ಬೋದು. ಬಾಯಿಗೆ ತಂಪಾಗಿದೆ ಈ ಬೀಡ. ಫಿನಿಶಿಂಗ್ ಟಚ್. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಸರ್ ಈ ಒಂದು ಏನಿದೆ NGT ನಾಟಿ ಸ್ಟೈಲ್ ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ಈ ಒಂದು ಹೋಟೆಲ್ ಬಂದು ಎಷ್ಟು ವರ್ಷಗಳಿಂದ ಲೊಕೇಟೆಡ್ ಆಗಿದೆ ಸರ್? ನಮ್ಮದು ಸ್ಟಾರ್ಟಿಂಗ್ ಶ್ರೀನಗರದಿಂದ ಸ್ಟಾರ್ಟಪ್ ಆಗಿದ್ದು, ಅಲ್ಲಿಂದ ಸ್ಟಾರ್ಟ್ ಆಗಿ ನಮ್ಮ ಮಾಮ ಅವ್ರು ನಡ್ಸ್ಕೊ ಬರ್ತಿದ್ರು ಎಲ್ಲ ಹೋಮ್ ಮೇಡ್ ರೆಸಿಪಿ. ಅಂದರೆ ಮಸಾಲ ಆಗಲಿ ಎಲ್ಲ ಪ್ರತಿಯೊಂದು ಮನೆಯಿಂದ ರೆಡಿ ಮಾಡ್ಕೊಂಡು ತಯಾರು ಮಾಡ್ತಿದ್ದು. ಶ್ರೀನಗರಿಂದ ಸ್ಟಾರ್ಟ್ ಆಗಿ ನಮ್ಮ ಟೋಟಲ್ ಆಲ್ ಓವರ್ ಬ್ಯಾಂಗ್ಳೂರಲ್ಲಿ 7 ಬ್ರಾಂಚಸ್ ಇದೆ. ವಿಜಯನಗರದಲ್ಲಿ ಒಂದು, ಮತ್ತು ಗ್ಲೋಬಲ್ ವಿಲೇಜ್ ಪಕ್ಕದಲ್ಲೇ ಒಂದಿದೆ, RR ಡಬಲ್ ರೋಡಲ್ಲಿ ಒಂದಿದೆ, ಇನ್ನು ಮೆಜೆಸ್ಟಿಕಲ್ಲಿ 2 ಇದೆ, ಶ್ರೀನಗರದಲ್ಲಿ 2 ಇದೆ. ಅಲ್ಲೇ ಸ್ಟಾರ್ಟಪ್ ಆಗಿದ್ದು ಕಬಾಬ್ ಕಾರ್ನರ್ ಅಂತ. ಅಲ್ಲಿಂದ ಎಲ್ಲ ಸೊ ಮಸಾಲೆ ಎಲ್ಲ ಬಂದು ನಿಮ್ಮದು ಓನ್ ಎಲ್ಲ ಹೋಮ್ ಮೇಡು, ಮನೆಯಿಂದ ಎಲ್ಲ ನಮ್ಮ ಮಾಮ ಎಲ್ಲ ಕಡೆಯೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಪ್ರತಿಯೊಂದು ಮಸಾಲೆ ಮನೆಯಲ್ಲಿ ರೆಡಿಯಾಗಿ ಬರ್ತಿದೆ ಎಲ್ಲ ಒಟ್ಟಿಗೆ ಅಷ್ಟೇ. ಸರ್ ಎಷ್ಟು ವೆರೈಟೀಸ್ ಇರುತ್ತೆ ಯೂಶಲ್ ಆಗಿ ಆ ಥರ? ನಮ್ಮದು ಪ್ರತಿಯೊಂದು ನಮ್ಮದು ಬಂದು ಬಿರಿಯಾನಿ ಫೇಮಸ್ಸು, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಜೊನ್ನೆಲ್ಲಿ ಮಾಡ್ತೀವಿ. ಮತ್ತು NGT ಸ್ಪೆಷಲ್ ಚಿಕನ್ ಅಂತ ತುಪ್ಪ ಗೋಡಂಬಿ ಹಾಕಿ ಮಾಡಿರ್ತೀವಿ, ಆಯಿಲ್ ಫ್ರೀ, ಆಯಿಲ್ ಯೂಸ್ ಮಾಡಲ್ಲ. ನಂದಿನಿ ತುಪ್ಪ ಮತ್ತು ಗೋಡಂಬಿ ಹಾಕಿ ಮಾಡಿರ್ತೀವಿ. ಮಾಮೂಲಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಇರುತ್ತೆ, ಮಂಗಳೂರು ಸ್ಟೈಲು ಚಿಕನ್ ಸುಕ್ಕ ಮಾಡ್ತೀವಿ. ಆಮೇಲೆ ನಾಟಿ ಸ್ಟೈಲು ಚಾಪ್ಸು, ನಳ್ಳಿ ಆಗಲಿ ಪ್ರತಿಯೊಂದು ನಮ್ಮ ಹತ್ರ ಸಿಗುತ್ತೆ. ಸರ್ ಸಂಡೇ ಸ್ಪೆಷಲ್ ಅಂತ ಆ ಥರ ಏನಾದರೂ ಇದೆಯಾ ನಿಮ್ಮಲ್ಲಿ? ಸ್ಪೆಷಲ್ ಅಂದರೆ ಬೆಳಗ್ಗೆ ಒಂದು 7ಗೆ ಎಲ್ಲ ರೆಡಿಯಾಗಿರುತ್ತೆ. ಮಲ್ಲಿಗೆ ಇಡ್ಲಿ ಆಗಲಿ, ತಟ್ಟೆ ಇಡ್ಲಿ ಆಗಲಿ, ದೋಸೆ, ಕಾಲು ಸೂಪು, ಪ್ಲೇನ್ ಸೂಪು ಎಲ್ಲ ಪ್ರತಿಯೊಂದು ಸಿಗುತ್ತೆ. ಸಂಡೇ ಟೈಮು ಕೀಮಾ ಗೊಜ್ಜು, ಮಾರ್ನಿಂಗೇ ಎಲ್ಲ ಬಿರಿಯಾನಿ ಎಲ್ಲ ರೆಡಿಯಾಗಿರುತ್ತೆ. ಫೈನ್ ಸರ್. ಸೊ ಏನಾದರೂ ಹೇಳೋಕ್ಕೆ ಬಯಸ್ತೀರಾ ನೀವು ವೀಕ್ಷಕರಿಗೆ? ಏನೂ ಇಲ್ಲ, ತಿನ್ನಿರಿ, ನೋಡಿರಿ, ಟೇಸ್ಟ್ ಮಾಡಿರಿ, ಆಮೇಲೆ ಬರ್ತಾಯಿರಿ ನಮ್ಮ ಹೋಟೆಲ್ ವಿಸಿಟ್ ಮಾಡ್ತಾಯಿರಿ ಅಂತ ಅಪ್ಪಿಸ್ತೀನಿ. ಸೊ ಆ್ಯಕ್ಚುಲಿ ನಾನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು, ಯೂನಿಕ್ ಟೇಸ್ಟ್ ಅಂತ ಹೇಳ್ತೀನಿ ನಾನು. ಮತ್ತು ಈ ಒಂದು ಅಡ್ರೆಸ್ ಏನಿದೆ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಏನಿದೆ ನಾನು ಮುಗಿಸ್ತಾ ಇದ್ದೀನಿ. ನಾನು ರೇಖಾ ಜೈನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.